ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ದಿನ ನಾನೊಂದು ಹೊಸ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಹೆಸರು ಬಂದ್ಬಿಟ್ಟು ವೆಜ್ ಮೋಮೋಸ್ ಅಂತ ಹೇಳ್ಬಿಟ್ಟು. ಈ ವೆಜ್ ಮೋಮೋಸನ್ನು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕ್ಯಾರೆಟು, ಗ್ರೇಟೆಡ್ ಮಾಡಿರೋಂಥ ಕ್ಯಾರೆಟು, ಗ್ರೇಟೆಡ್ ಪೊಟ್ಯಾಟೊ, ಆಮೇಲೆ ಕ್ಯಾಪ್ಸಿಕಮ್ಮನ್ನು ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಬೀನ್ಸು ಕೂಡ ತುಂಬ ಸಣ್ಣದಾಗಿ ಗಾಲಿ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನಮಗೆ ಬೇಕಾಗುತ್ತೆ. ಇಲ್ಲಿ ನಾನು ಮಿಕ್ಸಿಯಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಇದ್ರದ್ದಿತ್ತು, ಏನಂತ ಹೇಳಿದರೆ ಅವರೆಕಾಳಿತ್ತು. ಸ್ವಲ್ಪ ಅದನ್ನು ನಾನು ಲೈಟಾಗಿ ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಮೆಣಸಿಕಾಯಿ ಹಾಕ್ಬಿಟ್ಟು, ಹಸಿ ಮೆಣಸಿಕಾಯಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಿಮಗೆ ಇನ್ನೂ ಏನಾದರೂ ಹಾಕಬೇಕು ಅಂತ ಹೇಳಿದ್ರೆ ಹಾಕ್ಬೋದು. ಇದನ್ನು ನಾನು ಗ್ರೇಟೆಡ್ ಮಾಡಿ ಹೆಚ್ಚಿ ಇಟ್ಕೊಂಡು ಇದರಿಂದ ನೀರನ್ನು ತೆಗೆದ್ಬಿಟ್ಟು ನಾನು ಇಟ್ಕೊಂಡಿರೋದು. ಅಂದರೆ ಈ ಕ್ಯಾರೆಟನ್ನು ಕಂಪ್ಲೀಟಾಗಿ ಈ ಥರ ಹಿಂಡಿ ನಾನು ನೀರೆಲ್ಲ ತೆಗೆದ್ಬಿಟ್ಟು ಈ ಥರ ಮಾಡಿಟ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಒಂದು ಇದ್ರದ್ದು ಬಟ್ಟೆಯಲ್ಲಿ, ಅಂದರೆ ಕಾಟನ್ ಬಟ್ಟೆಯಲ್ಲಿ ತೊಗೊಂಡ್ಬಿಟ್ಟು ಅದರ ಎಲ್ಲ ತರಕಾರಿ ಹಾಕಿ ಹಿಂಡಿಬಿಟ್ಟು ನೀವು ನೀರು ತೆಗೆದ್ಬಿಟ್ಟು ಈ ಥರ ಮಾಡಿ ಇಟ್ಕೋಬೋದು. ಅಥವಾ ಕೈಯಿಂದನೇ ಹಿಂಡ್ಬಿಟ್ಟು ಕೂಡ ನೀವು ಇಟ್ಕೋಬೋದು. ಓಕೆ, ಆಮೇಲೆ ಮತ್ತೊಂದು, ಇಲ್ಲಿ ನಾನು ಮೈದಾ ಹಿಟ್ಟನ್ನು ನಾನು ತೊಗೊಂಡ್ಬಿಟ್ಟು ನೀಟಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ನಾನು ಕಲಿಸ್ಕೊಂಡು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕಲಸಿ ಇಟ್ಕೊಂಡಿದ್ದೀನಿ. ಯಾವ ಥರ ನೀವು ಚಪಾತಿ ಹಿಟ್ಟನ್ನು ಕಲಿಸ್ತೀರಲ್ವ ಅದೇ ಥರನೇ ಮೈದಾ ಹಿಟ್ಟು ತೊಗೊಂಡು ಈ ಥರ ನೀಟಾಗಿ ನೀವು ಕಲಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ವೆರಿ ಇಂಪಾರ್ಟೆಂಟು. ಸೊ ಇದಿಷ್ಟು ಇಲ್ಲಿ ಏನು ನೋಡಿದ್ರಲ್ವ, ಇದಿಷ್ಟು ಮೋಮೋಸ್ ಮಾಡೋದಕ್ಕೆ ಬೇಕಾಗಿರೋಂಥದ್ದು. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಮೋಮೋಸಿಗೆ ನಮಗೆ ಶೇಜ್ವಾನ್ ಚಟ್ನಿ ಬೇಕಾಗುತ್ತೆ, ಶೇಜ್ವಾನ್ ಸಾಸ್ ಬೇಕಾಗುತ್ತೆ. ಓಕೆ, ಈ ಸಾಸನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು, ಹೊರಗಡೆಯಿಂದ ಪ್ರಿಸರ್ವ್ಡು ಮಾಡಿರೋಂಥ ಬಾಟ್ಲನ್ನು ತೊಗೊಂಬಂದು ತಿನ್ನೋದಕ್ಕಿಂತ. ಸೊ ಈ ಥರ ಮನೆಯಲ್ಲೇ ನಾವು ಶೇಜ್ವಾನ್ ಸಾಸನ್ನ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂದರೆ, ಇದನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿಟ್ಕೊಂಡು ಅದಕ್ಕೆ ಟೊಮೊಟೊನ ಕಟ್ ಮಾಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಒಣಮೆಣ್ಸಿಕಾಯಿನೂ ಕೂಡ ನಾನಿಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಬೇಯಬೇಕು, ಸ್ಮೂತ್ ಆಗಂಗೆ ಅದನ್ನು ಚೆನ್ನಾಗಿ ಅದರಲ್ಲಿ ಕುದಿಸ್ಬೇಕು. ಆ ಥರ ಈಗ ಆಲ್ರೆಡಿ ಕುದಿಸಿ ಇಟ್ಕೊಂಡಿದ್ದೀನಿ. ಇದನ್ನು ತಣ್ಣಗಾದ್ಮೇಲೆ ಇದ್ರದ್ದು ಏನಂದರೆ, ಇಲ್ಲಿ ನೀವು ಟೊಮೊಟೊ ನೋಡ್ತಾ ಇದ್ದೀರಲ್ವ, ಅದರ ಸಿಪ್ಪೆ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಇದನ್ನು ನೀಟಾಗಿ ಅದು ಪೀಲನ್ನೆಲ್ಲ ತೆಗೆದ್ಬಿಟ್ಟು ಮಿಕ್ಸಿಲಿ ಹಾಕ್ಕೊಂಡು ನಾವು ಪೇಸ್ಟ್ ಥರ ಮಾಡಿ ಇಟ್ಕೋಬೇಕಾಗುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಹೇಳ್ದಂಗೆ ಟೊಮ್ಯಾಟೊ ಇಂದ ಸಿಪ್ಪೆನ ತೆಗೆದ್ಬಿಟ್ಟು, ಆಮೇಲೆ ಒಣಮೆಣ್ಸಿಕಾಯಿನ ಏನು ನಾನು ನೀರಲ್ಲಿ ಕುದಿಸ್ಕೊಂಡು ಮಾಡ್ಕೊಂಡಿದ್ನಲ್ಲ ಅದ್ರ ಪೇಸ್ಟ್ ಇವಾಗ ಮಾಡ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವಾಗ ಇಲ್ಲಿ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ನಾನು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನೇನು ಹಾಕ್ಕೊತೀನಿ ಅಂದರೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತೀನಿ. ಆ್ಯಕ್ಚುಲಿ ಇದನ್ನು ಹಾಕೋಬೇಕು ಅಂತ ಏನು ನೆಸೆಸಿಟಿ ಇಲ್ಲ, ಹಾಕೊಳ್ಳೇಬೇಕು ಅಂತ ಏನೂ ಇಲ್ಲ. ಜಸ್ಟ್ ಇರಲಿ, ಚೆನ್ನಾಗಿರುತ್ತೆ ಟೇಸ್ಟಿಗೋಸ್ಕರ ಒಂದು ಸ್ವಲ್ಪ ಚೇಂಜ್ ಇದರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಹಾಕೋಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ಓಕೆ, ಸ್ವಲ್ಪ ಉದ್ದಿನಬೇಳೆ ಬಾಯಿಗೆ ಸಿಗಲಿ ಅಂತ ನಾನು ಇದನ್ನು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಲೈಟ್ ಬ್ರೌನ್ ಆಗ್ತಿದ್ದಂಗೆ ನೀವೇನು ಮಾಡಿಬಿಡ್ಬೇಕು ಅಂದರೆ, ಇದ್ರದ್ದು ಇದಿರುತ್ತಲ್ವ ಪೇಸ್ಟು ನೀಟಾಗಿ ಇದಕ್ಕೆ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಆ ಥರ ನೀವು ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಆಗೋಗುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಇದು ಕುದೀತಾ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದೀತಾ ಇದೆ ಅಂದರೆ ಇದು ಆಗಿದೆ ಅಂತ ಅರ್ಥ. ಇದಕ್ಕೆ ಸ್ವಲ್ಪ ನೀವು ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಅದನ್ನು ಹಾಕಿದರೆ ಸಾಕು. ಇದರಷ್ಟು ಆಲ್ಮೋಸ್ಟ್ ಆಗಿದೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಅದನ್ನು ನಾನಿವಾಗ ಆಫ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟಾದರೆ ಆಯಿತು. ಸೊ ನಿಮಗೆ ಇವಾಗ ಶೇಜ್ವಾನ್ ಸಾಸ್ ಅನ್ನೋದು ರೆಡಿ ಆಗಿದೆ. ಓಕೆ, ಹಾಗಾದರೆ ಬನ್ನಿ ಯಾವ ಥರ ಸ್ಟಫಿಂಗ್ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಅದಕ್ಕೆ ಮೋಮೋಸ್ ಮಾಡೋದಕ್ಕೆ ಸಣ್ಣದಾಗಿ ಹುಳ್ಳಿ ಮಾಡ್ಕೋಬೇಕು. ನಾನು ಅದಕ್ಕೆ ಸಣ್ಣದಾಗಿ ಹುಳ್ಳಿನ ಮಾಡಿಕೊಂಡು ಅದನ್ನು ನಾನು ಸಣ್ಣದಾಗಿ ಉದ್ಕೊಂಡು ಅದರಲ್ಲಿ ಸ್ಟಫಿಂಗ್ ಮಾಡೋದಕ್ಕಿಂತ ನಾನು ದೊಡ್ಡದಾಗಿ ಉದ್ಕೊಂಡ್ಬಿಟ್ಟು ಅದನ್ನು ನಾನು ಈ ಥರ ಸಣ್ಣ ಪ್ಲೇಟನ್ನು ತೊಗೊಂಡ್ಬಿಟ್ಟು ನೀಟಾಗಿರೋ ಶೇಪಲ್ಲಿ ನಾನು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ.
ನೀವು ನೋಡ್ತಾ ಇರ್ಬೋದು ಈ ಥರ ಅಗಲವಾಗಿ ಉಟ್ಕೋಬೇಕು. ಇಲ್ಲ ನಿಮಗೆ ಈ ಥರ ಬೇಡ ಅಂತ ಹೇಳಿದರೆ ಸಣ್ಣ ಸಣ್ಣ ಹುಳ್ಳಿಗಳನ್ನು ತೊಗೊಂಡು ಇದರಲ್ಲಿ ಈ ಥರ ಹಿಟ್ಟಿರುತ್ತಲ್ವ, ಸೊ ಇದರಲ್ಲಿ ಸಣ್ಣ ಸಣ್ಣದಾಗಿರೋ ಹುಳ್ಳಿಗಳನ್ನು ತೊಗೊಂಡು ಸಣ್ಣ ಸಣ್ಣದಾಗಿ ಉಟ್ಕೊಂಡ್ಬಿಟ್ಟು ಕೂಡ ನೀವು ಮಾಡ್ಬೋದು. ಬಟ್ ಪ್ರಾಪರ್ ಶೇಪ್ ಅಂತ ಬರಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಈ ಥರದ್ರಲ್ಲಿ ತೊಗೊಂಡ್ಬಿಟ್ಟು ಇದನ್ನು ನಾನು ಇದಕ್ಕೆ ಇಟ್ಬಿಟ್ಟು ನಾನು ಕರೆಕ್ಟಾಗಿ ಶೇಪನ್ನು ತೊಗೊತಾ ಇದ್ದೀನಿ ರೌಂಡಾಗಿ. ನೋಡಿ ಇವಾಗ ಆಲ್ಮೋಸ್ಟ್ ಅಗಲ ಆಯಿತು. ಇವಾಗ ನೋಡಿ ನೀವು ಇವಾಗ. ಸೊ ಇವಾಗ ಅದನ್ನು ಕರೆಕ್ಟಾಗಿರೋ ಅಂಥ ಒಂದು ಶೇಪಿಗೆ ತೊಗೊತಾ ಇದ್ದಾರೆ ಅಲ್ಲ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂತು. ಈ ಥರ ನೀವು ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು. ನೋಡಿ ಇವಾಗ ಇಷ್ಟಿಷ್ಟರಲ್ಲಿ ನೀವೇನು ಮಾಡ್ಬೋದು ಅಂದರೆ ಸ್ಟಫಿಂಗಿಗೆ ಏನು ಹೇಳಿದ್ನಲ್ವಾ, ಸೊ ಅದನ್ನು ಇದರಲ್ಲಿ ಫಿಲ್ ಮಾಡ್ಕೊಂಬಿಟ್ಟು ಸ್ಟಫ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಮೋಮೋಸ್ ಶೇಪಿಗೆ ಮಾಡ್ಕೊಂಬಿಟ್ಟು ಸ್ಟೀಮ್ ಮಾಡಿದರೆ ಆಯಿತು. ಓಕೆ, ನೋಡಿ ಇವಾಗ ಆಗಿದೆ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಅವಾಗಲೇ ತೋರಿಸ್ದಂಗೆ ನೀಟಾಗಿ ಶೇಪ್ಗಳು ಬಂದಿದೆ. ಸೊ ನಾನು ಇವಾಗ ಇದೇ ಥರ ಎಷ್ಟೊಂದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಯಾವ ಥರ ಸ್ಟಫಿಂಗ್ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಉದ್ಕೊಂಡಿದ್ದಾಗಿದೆ. ಇವಾಗ ಯಾವ ಥರ ಫಿಲ್ ಮಾಡೋದು, ಸ್ಟಫ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ತರಕಾರಿನೆಲ್ಲನೂ ನಾನು ಮಿಕ್ಸ್ ಮಾಡಿ ಈ ಥರ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ರೆಡಿ ಇದೆ. ಸ್ವಲ್ಪನೇ ತೊಗೊಂಡ್ಬಿಟ್ಟು ಈ ಥರ ನೀವು ಸ್ಟಫಿಂಗ್ ಮಾಡಬೇಕು. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ನೀಟಾಗಿ ಸ್ಟಫಿಂಗ್ ಥರ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂದರೆ ಈ ಥರ ನೋಡ್ತಾ ಇದ್ದೀರಲ್ವ, ಈ ಥರ ನೀಟಾಗಿ ಇದೇ ಥರನೇ ಈ ಥರ ನೀಟಾಗಿ ಸ್ಟಫ್ ಮಾಡ್ಕೋಬೇಕು. ನೋಡಿ ಇವಾಗ ಈ ಥರ ನೀವು ಮಾಡಿ ಇಟ್ಕೋಬೇಕು. ಸೊ ಇದೇ ಥರನೇ ನೀವು ಎಲ್ಲದನ್ನು ಕೂಡ ಒಂದೊಂದೇ ಇದನ್ನು ಕೂಡ ನೀವೇನು ಮಾಡಬೇಕು, ಇದೇ ಥರನೇ ಮಾಡಿ ಇಟ್ಕೋಬೇಕಾಗತ್ತೆ. ಇನ್ನೊಂದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಮಾಡೋದು ಅಂತ. ಈಗ ನೋಡಿ ಇಲ್ಲಿ ಇದನ್ನೊಂದು ತೊಗೊಂಡೆ. ಈಗ ಇದರಲ್ಲಿ ಒಂದು ಸ್ವಲ್ಪ ಇದನ್ನು ಸ್ಟಫ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಇದೇ ಥರ ಈ ಥರ ನಿಮಗೆ ಯಾವ ಥರ ಬೇಕಾದರೂ ಮಾಡಿ, ಬಟ್ ಮಾಡೋದು ಮಾತ್ರ ಇದೇ ಇದರಲ್ಲೇ ನೀವು ಈ ಥರ ಮಾಡಬೇಕಾಗತ್ತೆ. ನೋಡಿ ಇವಾಗ ರೆಡಿ ಆಯಿತು. ಸೊ ಇದೇ ಥರನೇ ನೀವು ಮೋಮೋಸನ್ನು ಸ್ಟಫ್ ಮಾಡಿಕೊಂಡು ಈ ಥರ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಮೋಮೋಸ್ ಎಲ್ಲ ರೆಡಿಯಾಗಿದೆ. ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ ಗ್ಯಾಸನ್ನು ಆನ್ ಮಾಡಿಕೊಂಡು ನೀವಿಲ್ಲಿ ನೋಡ್ತಾ ಇರ್ಬೋದು ಕುಕ್ಕರನ್ನು ಇಟ್ಬಿಟ್ಟು ಸೊ ಅದರೊಳಗಡೆ ನೀರನ್ನು ಇಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ತೂತಿರೋ ಅಂಥ ಒಂದು ಬೇಸನನ್ನು ನಾನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಎಣ್ಣೆನ ನೀಟಾಗಿ ಹಚ್ಬಿಟ್ಟು ನಾನು ಸವರ್ಬಿಟ್ಟಿದ್ದೀನಿ ನೀಟಾಗಿ. ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ ಒಂದೊಂದೇ ಈ ಮೋಮೋಸನ್ನು ನಾನು ಇದರಲ್ಲಿ ಇಡ್ತಾ ಹೋಗ್ತೀನಿ. ಅಂದರೆ ಅದು ಚೆನ್ನಾಗಿ ಕುದೀತಾ ಇರಬೇಕು. ಓಕೆ, ಆವಾಗ ನೀವು ಇದನ್ನು ಇಡಬೇಕಾಗತ್ತೆ. ಈ ಥರ ನೀಟಾಗಿ ಇಡಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಥರ ನೀಟಾಗಿ ಇಟ್ಟಿದ್ದೀನಿ. ಇವಾಗ ನೀವೇನು ಮಾಡಬೇಕು ಅಂದರೆ ಇದಕ್ಕೊಂದು ಮುಚ್ಚಳನ ನೀವು ಮುಚ್ಚಬೇಕಾಗುತ್ತೆ ಚೆನ್ನಾಗಿ. ಅಂದರೆ ಯಾವುದೇ ಥರ ಗಾಳಿ ಏನು ಹೋಗದೇ ಇರೋ ಥರ ಈ ಥರ ನೀಟಾಗಿ ಮುಚ್ಚಬೇಕಾಗುತ್ತೆ. ಒಂದು 10 ಮಿನಿಟ್ಸ್ ಆದರೆ ಸಾಕು, ಅಷ್ಟರಲ್ಲಿ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ನೀವು ಈ ಥರನಾದರೂ ಮಾಡ್ಕೋಬೋದು. ಅಥವಾ ಇಲ್ಲ ಅಂತಂದು ಹೇಳಿದ್ರೆ ಕುಕ್ಕರಲ್ಲಿ ಒಂದು 2 ವಿಷಲನ್ನು ಹೊಡ್ಕೊಂಡ್ಬಿಟ್ಟಾದ್ರೂ ನೀವು ಈ ಥರ ಬೇಯಿಸ್ಕೋಬೋದು ಮೋಮೋಸನ್ನು. ಸೊ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸ್ಟೀಮ್ ಆಗಿರೋ ಅಂಥ ಒಂದು ವೆಜ್ ಮೋಮೋಸ್ ಅಂತ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿರುತ್ತೆ. ಎಲ್ಲ ವೆಜಿಟೇಬಲ್ಸ್ನ ಹಾಕಿ ನೀವು ಮಾಡ್ಬೋದಾಗಿರುವಂಥದ್ದು. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಇವಾಗ ನಾವು ಗ್ಯಾಸ್ನ ಆಫ್ ಮಾಡಿದ್ದೀನಿ. ಒಂದು 5 ನಿಮಿಷ ಇದನ್ನು ಹಾಗೆ ಬಿಡಬೇಕು. ಅದು ಇನ್ನೊಂದಿಷ್ಟು ಹಬೆಯಲ್ಲಿ ಚೆನ್ನಾಗಿ ಬೇಯಬೇಕಾಗತ್ತೆ. ಕಲರ್ ಇವಾಗ ಚೇಂಜ್ ಆಗಿರುತ್ತೆ. ಚೇಂಜ್ ಆಗಿದ್ದರೆ ಸೊ ಅದು ಬೆಂದಿದೆ ಅಂತ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಎಲ್ಲನೂ ಆಲ್ಮೋಸ್ಟ್ ಕಲರ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಪ್ಲೇಟಿಗೆ ನಾನು ಸಾಸ್ ಏನು ರೆಡಿ ಮಾಡಿದ್ನಲ್ವ ಅದನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸರ್ವ್ ಮಾಡೋದಷ್ಟೇ. ನೀವು ಕೈಯಲ್ಲಿ ಆಗುತ್ತೆ ಅಂತ ಹೇಳಿದರೆ ಇದನ್ನು ಇಡಿ. ಇಲ್ಲ ನನಗೆ ಕೈಯಲ್ಲಿ ಆಗೋದಿಲ್ಲ, ತುಂಬಾ ಇದಾಗುತ್ತೆ ಅಂದರೆ ತುಂಬ ಬಿಸಿ ಆಗುತ್ತೆ ಅಂತಂದೇನಾರು ಅನಿಸಿದರೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಸ್ಪೂನಲ್ಲಿ ತೊಗೊಂಡ್ಬಿಟ್ಟು ನೀವು ಇದಕ್ಕೆ ಇಡ್ಬೋದಾಗಿದೆ. ಓಕೆ,
ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಗಿದೆ ಮೋಮೋಸ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ಇದು ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಎಸ್ಪೆಷಲಿ ಮಕ್ಕಳಿಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾರಿಗೆ ವೆಜಿಟೇಬಲ್ಸ್ ತಿನ್ನಬಾರ್ದು, ಇಷ್ಟ ಆಗಲ್ಲ ಅನಿಸುತ್ತೋ, ಸೊ ಈ ಥರ ಸ್ಟಫ್ ಮಾಡಿಬಿಟ್ಟು, ಈ ಥರ ಶೆಜ್ವಾನ್ ಸಾಸ್ ಮಾಡಿಬಿಟ್ಟು ನೀವು ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಸ್ಟೀಮಲ್ಲಿ ಮಾಡಿರೋವಂಥ ಫುಡ್ಡು ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು. ಸೊ ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ಹೊಸದಾಗಿರುವಂಥ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.